ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗಾಗಿ ಛತ್ರಪತಿ ಶಿವಾಜಿ ಅವರು ಮಾಡಿದಂತಹ ಮಹತ್ ಕಾರ್ಯವನ್ನ ಇವತ್ತಿನ ದಿವಸ ಜಗತ್ತಿನೆಲ್ಲೆಡೆ ಸ್ಮರಿಸುವಂತಹ ಒಂದು ದಿನ. ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಜಗಜ್ಯೋತಿ ಬಸವಣ್ಣನವರ ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರೆದಲ್ಲಿ ಬೃಹತ್ ರಾಷ್ಟ್ರವನ್ನ ನಿರ್ಮಾಣ ಮಾಡುವಲ್ಲಿ ನಮ್ಮ ಯುವಕರದ್ದು ಹೆಚ್ಚಿನ ಪಾತ್ರವಿರುತ್ತೆ. ಬಸವಣ್ಣನವರ ಶಿವಾಜಿ ಮಹಾರಾಜರ ಮಾರ್ಗದರ್ಶನವನ್ನ ನಾವು ಅಳವಡಿಸಿಕೊಂಡ್ರೆ ಒಂದು ಸಮಗ್ರ ಹಿಂದೂ ರಾಷ್ಟ್ರವನ್ನ ನಿರ್ಮಾಣ ಮಾಡುವಲ್ಲಿ ಬಲಿಷ್ಠವಾದ ಶಕ್ತಿ ಬರುತ್ತೆ ಎಂದು ಸೂರ್ಯವಂಶಿ ಖ್ಯಾತ ನ್ಯಾಯವಾದಿಗಳು ಹೇಳಿದ್ದಾರೆ. ದಿವಸ ಶಿವ ಬಸವ ಜಯಂತಿ ಅಂತ ಹೇಳಿ ಈ ನಾಡಿನಲ್ಲೆಲ್ಲ ಆಚರಿಸ್ತೇವೆ. ಇದರಲ್ಲಿ ಈ ಶಿವ ಬಸವ ಜಯಂತಿ ಅಂತಂದರೆ ಒಂದು ಐಕ್ಯತೆಯನ್ನು ಮತ್ತು ಶೂರತ್ವವನ್ನು ಸಾರುವಂಥ ಒಂದು ಇವತ್ತಿನ ದಿವಸ ಇದು. ಅದರ ಸಂಬಂಧ ಏನೈತಲ್ಲ, ಇವತ್ತಿನ ದಿನ ನಾವೆಲ್ಲರೂ ಇವತ್ತು ಶಿವ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಇದರಲ್ಲಿ ನಾವು ಈಗಾಗಲೇ ಈ ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ಶಿವಾಜಿ ಮತ್ತು ಬಸವಣ್ಣನವರ ಎಲ್ಲ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿರುತ್ತೇವೆ. ಅದರಂತೆ ಈ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗಾಗಿ ಈ ಛತ್ರಪತಿ ಶಿವಾಜಿ ಅವರು ಮಾಡಿದಂತಹ ಒಂದು ಮಹತ್ ಕಾರ್ಯವನ್ನು ಇವತ್ತಿನ ದಿವಸ ಇಡೀ ಜಗತ್ತಿನಲ್ಲೆಲ್ಲಡ ಸ್ಮರಿಸುವಂಥ ಒಂದು ದಿನ. ಯಾಕಂತಂದರೆ ಇವತ್ತಿನ ದಿವಸ ಇದೆಲ್ಲ ಒಂದು ಯುವಕರಿಗೆ ಶಿವಾಜಿಯವರ ಮಾರ್ಗದರ್ಶನದಲ್ಲಿ ಒಂದು ನಿರ್ಮಾಣವಾದಂತಹ ಹಿಂದೂ ಸಾಮ್ರಾಜ್ಯವನ್ನು ಯಾವ ರೀತಿ ಅವರು ಪ್ರತಿಷ್ಠಾಪನೆ ಮಾಡಿದರು, ಅದರಿಂದ ಮುಂದಿಂದ ಏನೇನು ಬದಲಾವಣೆ ಆಯ್ತು ಅನ್ನುವಂಥ ಸಾರುವಂತಹ ಒಂದು ಇವತ್ತಿನ ದಿವಸ ಇದು. ಆದ್ದರಿಂದ ಏನೈತಲ್ಲ, ಎಲ್ಲ ಇವತ್ತಿನ ನಾಡಿನ ಜನತೆ ಶಿವಬಸವ ಜಯಂತಿ ಅನ್ನೋ ಒಂದು ಆಚರಿಸುವಂಥ ಪ್ರಸಂಗ ಇವತ್ತು ಐತಿ. ಆದ್ದರಿಂದ ನಾವು ಛತ್ರಪತಿ ಶಿವಾಜಿ ಮತ್ತು ಬಸವಣ್ಣನವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಾವು ಮುಂದುವರೆದಲ್ಲಿ ಒಂದು ಬೃಹತ್ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡುವಲ್ಲಿ ನಮ್ಮ ಯುವಕರದ್ದು ಹೆಚ್ಚಿನ ಪಾತ್ರ ಇರುತ್ತದೆ. ಇವನ್ನೆಲ್ಲನೂ ಶಿವಾಜಿ ಮತ್ತು ಬಸವಣ್ಣನವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಒಂದು ಸಮಗ್ರ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡುವಲ್ಲಿ ನಮಗೆ ಒಂದು ಬಲಿಷ್ಠವಾದ ಶಕ್ತಿ ಬರ್ತದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇದನ್ನ ಶಿವಾಜಿ ಜಯಂತಿ ಮಾಡಾಕಿದ್ರೆ ನಿಮ್ಮ ಮಂದಿ ಅಷ್ಟೇ ಮಾಡಾಕತ್ತಿದ್ರು ಎಲ್ಲ ಸಮಾಜದವ್ರು ಕೂಡ ಇದರಲ್ಲಿ ಎಲ್ಲ ಒಂದು ಐಕ್ಯತೆಯನ್ನು ನಾನು ಮೊದಲೇ ಹೇಳಿದ್ದೇನೆ. ಐಕ್ಯತೆಯನ್ನು ಒಂದು ಸಾರುವಂತಹ ಇದು ಎಲ್ಲ ಸಮುದಾಯಕ್ಕೂ ಸಂಬಂಧಪಟ್ಟಂತಹ ಹಿಂದೂ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಒಂದು ದಿನಾಚರಣೆ ಇವತ್ತಿದು. ಆದ್ದರಿಂದ ಏನೈತಲ್ಲ, ಇದು ಎಲ್ಲ ಯಾವುದೇ ಒಂದು ಪಕ್ಷ ಪಂಗಡ ಜಾತಿ ಮತ ಧರ್ಮ ಅನ್ನುವಂಥದ್ದು ಇದರಲ್ಲಿ ಯಾವುದೇ ಇಲ್ಲ. ಆದ್ದರಿಂದ ಏನೈತಲ್ಲ, ಇದು ಒಂದು ಐಕ್ಯತೆಯ ಸ್ಮರಣೆ ಇದು. ಆದ್ದರಿಂದ ಇದು ಯಾವುದೇ ಒಂದು ಪಕ್ಷ ಪಂಗಡಕ್ಕೆ ಸೇರಿದಂತಹ ಒಂದು ಆಚರಣೆ ಅಲ್ಲ ಅಂತ ನಾನು ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿವಸ ಶಿವ ಮತ್ತು ಬಸವ ಜಯಂತಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಶಿವಾಜಿಯವರು ಮತ್ತು ಬಸವಣ್ಣವರು ಇವರು ನಮ್ಮ ದೇಶಕ್ಕೆ ಭಾಳಂತ ಕೊಡುಗೆಯನ್ನು ಕೊಟ್ಟಾರ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವರ ಅವರ ಅವರ ವಚನಗಳಾತಿ, ಆಮೇಲೆ ಶಿವಾಜಿ ಮಹಾರಾಜರ ಸೂರ್ಯ ಮತ್ತು ಶೌರ್ಯಗಳ ಅವರ ಪ್ರತೀಕವನ್ನು ಇವತ್ತಿನವರೆಗೂ ಇಂದು ಭಾರತ ದೇಶದೊಳಗೆ ಏನಾರ ದೊಡ್ಡ ಕೊಡುಗೆ ಅಂತಂದ್ರೆ ಬಸವಣ್ಣವ್ರದ್ದು ಮತ್ತು ಶಿವಾಜಿ ಅವ್ರದ್ದು. ಯಾಕಂದ್ರೆ ಇಂದು ಶಿವಾಜಿ ಮಹಾರಾಜವರು ಒಂದೆಳೆ ಇರಲಿಲ್ಲ ಅಂದ್ರೆ ಹಿಂದೂ ಸಾಮ್ರಾಜ್ಯ ಅನ್ನೋದು ಉಳಿತಿರ್ಕಿಲ್ಲ. ಅದಕ್ಕೆ ಅದೇ ರೀತಿ ಬಸವಣ್ಣವರು ಕೂಡ ಯಾವುದೇ ಜಾತಿ ಧರ್ಮ ಏನೂ ಇಲ್ಲದ ಎಲ್ಲ ಧರ್ಮದವ್ರನ್ನ ಒಂದುಗೂಡಿಸಿ ಒಂದು ಹಿಂದೂ ಸಾಮ್ರಾಜ್ಯಕ್ಕಾಗಿ ಅವರು ದುಡಿದ್ರು. ಶಿವಾಜಿಯವರು ಅದೇ ರೀತಿ ಎಲ್ಲ ಧರ್ಮೀಯರುಗಳನ್ನು ಕರ್ಕೊಂಡು ಒಂದು ಹಿಂದೂ ಸಾಮ್ರಾಜ್ಯಕ್ಕಾಗಿ ದುಡಿದ್ರು. ಹೀಗಾಗಿ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಇನ್ನೂ ಮುನ್ನಡೆಸಬೇಕಂದ್ರೆ ಯುವಕರಲ್ಲಿ ನಾವು ಎಲ್ಲ ಯುವಕರುಗಳು ಕೂಡಿಕೊಂಡು, ಆಮೇಲೆ ಯಾವುದೇ ಜಾತಿ ಪಂಗಡ ಪಕ್ಷ ರಾಜಕೀಯ ಪಕ್ಷಗಳು ಎಲ್ಲ ಒಂದಾಗಬೇಕು. ನಾವು ಇಂದು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅಂತಂದ್ರೆ, ಇಂದು ಶಿವಾಜಿಯವರ ಆಗಿರ್ಬೋದು ಅಥವಾ ಬಸವಣ್ಣವರಾಗಿರ್ಬೋದು, ಅವರು ಏನು ಇಲ್ಲಿವರೆಗೆ ಅವರು ನಡೆದುಕೊಂಡು ಬಂದ ದಾರಿ ಐತಲ್ಲ, ಆ ದಾರಿಯಲ್ಲಿ ನಾವು ಸಾಗಬೇಕು. ಅಂದಾಗ ನಾವು ಶಿವಾಜಿ ಮಹಾರಾಜರಿಗೆ ಮತ್ತು ಬಸವಣ್ಣವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಂಗೆ ಆಕೈತಿ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಕೂಡ ನಾವು ಎಲ್ಲ ಸಮುದಾಯವನ್ನು ಕೂಡಿಕೊಂಡು ನಾವಿಲ್ಲಿ ಶಿವಾಜಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಅಂತ ಈ ಮೂಲಕ ನಾವು ಎಲ್ಲರಿಗೂ ಹೇಳಿ, ಈ ದಿವಸ ಶಿವಾಜಿ ಜಯಂತಿ ಮತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯನ್ನು ಸಮಸ್ತ ನಾಡಿನ ಜನತೆಗೆ ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಬಸವಲಿಂಗಾಯ ನಮ. 393ನೇ ಒಂದು ಶಿವಾಜಿ ಜಯಂತಿಯನ್ನು ರಾಷ್ಟ್ರಾದ್ಯಂತ ಎಲ್ಲರೂ ಭೇದ ಭಾವ ಮರೆತು ರಾಜಕೀಯ ಮರೆತು ಸರ್ವರು ಒಂದು ಅಂಥೇಳಿ ಶಿವಾಜಿಯನ್ನು
ಅಪ್ಪಿಕೊಂಡು ಶಿವಾಜಿ ಮಾರ್ಗದರ್ಶನದಲ್ಲಿ ಅವರು ಮಾಡಿದ ಕಾರ್ಯಗಳಲ್ಲಿ ಎಲ್ಲರೂ ಭಾಗಿಯಾಗಿ ಅವರಂತೆ ಈರ ದೂರ ಶೀರರಂತೆ ಎಲ್ಲರೂ ಯುವಕರು ಬರಬೇಕು. ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಯುವಕರು ಸನ್ಮಾರ್ಗದಲ್ಲಿ ನಡೆಯಬೇಕಂತೇಳಿ ಇಂಥ ಒಂದು ಮಾನವ ವ್ಯಕ್ತಿಗಳ ಕಾರ್ಯಕ್ರಮಗಳು ನಡೀತಿರ್ತವೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಯುವಕರು ಭಾಗವಹಿಸಬೇಕು. ಅವರು ಹೇಳಿದ ಹಾಗೆ ಹಿರಿಯರು ಹೇಳಿದ ಹಾಗೆ ತಾವೆಲ್ಲರೂ ಕೇಳಿ ಮುಂದೆ ನಡೆದಾಗ ಒಂದು ನಮ್ಮ ದೇಶ ಅತಿ ಉನ್ನತ ಸ್ಥಾನಕ್ಕೆ ಬರಲು ಸಂದೇಹವಿಲ್ಲ ಅಂಥೇಳಿ ನಾ ಹೇಳ್ತಾ ಇದ್ದೀನಿ. ಬಸವೇಶ್ವರ ಸರ್ಕಲ್ನಲ್ಲೂ ಕೂಡ ಈ ವರ್ಷ ಬಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಸಮಾಜದವರನ್ನು ಎಲ್ಲ ವರ್ಗದವರನ್ನು ಒಳಗೊಂಡು ಸಮಾನತೆಯನ್ನು ಸಾರಿದಂಥ ಬಸವಣ್ಣನವರನ್ನು ಬಸವ ಜಯಂತಿಯನ್ನು ಕೂಡ ಈ ದಿವಸ ಆಚರಣೆ ಮಾಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಇವತ್ತು ಸಂಸತ್ತಿನಲ್ಲಿ ನರೇಂದ್ರ ಮೋದಿ ಅವರು ಕೂಡ ಬಸವಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದರ ಮೂಲಕ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಾಂಸ್ಕೃತಿಕ ನಾಯಕ ಅಂಥೇಳಿ ಬಸವಣ್ಣನವರನ್ನು ಕರೆದು ಬಸವೇಶ್ವರರ ಮೂರ್ತಿಯನ್ನು ಎಲ್ಲ ಕಚೇರಿಗಳಲ್ಲಿಯೂ ಕೂಡ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ತುಂಬು ಹೃದಯದ ಧನ್ಯವಾದಗಳು. ಇವತ್ತು ಎಲ್ಲರೂ ಯುವಕರು ಎಲ್ಲ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಮಹಾನ್ ನಾಯಕರ ಒಂದು ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳೋಣ. ಎಲ್ಲ ಯುವಕರು ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು ಅಂತ ನಡೆದಿದ್ದಾದಲ್ಲಿ ನಮ್ಮ ಜೀವನ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮೊದಲಿಗೆ ಎಲ್ಲರಿಗೂ ಶಿವಬಸವ ಜಯಂತಿಯ ಶುಭಾಶಯಗಳು. ಅದೇ ರೀತಿ ಅಕ್ಷಯ ತೃತೀಯ ಇವತ್ತು ಎಲ್ಲರಿಗೂ ಇವತ್ತು ನಾಡಿನ ಸಮಸ್ತ ಜನತೆಗೆ ಅಕ್ಷಯ ತೃತೀಯ ಶುಭಾಶಯಗಳು. ಇವತ್ತಿನ ದಿವಸ ನಾವು ಶಿವಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಮತ್ತು ತಾವು ಹೇಳಿದಂತೆ ಇವತ್ತು ಬಸವೇಶ್ವರ ಮೂರ್ತಿಯವರನ್ನು ಅನಾವರಣಗೊಳಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಮಾಜದವರನ್ನು ಹಾಗೂ ಎಲ್ಲ ಧರ್ಮದವರನ್ನು ಪಕ್ಷ ಜಾತಿ ಭೇದ ಎಲ್ಲವನ್ನೂ ಮರೆತು ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಶಿವಾಜಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿ ಎಲ್ಲ ಧರ್ಮವರನ್ನು ಎಲ್ಲ ರಾಜಕೀಯದವರನ್ನು ಕೂಡಿಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಶಿವಾಜಿ ಜಯಂತಿಯನ್ನು ಆಚರಿಸ್ತೇವೆ ಮತ್ತು ಶಿವಾಜಿ ಮೂರ್ತಿಯನ್ನು ಅನಾವರಣಗೊಳಿಸ್ತೇವೆ ಅಂತ ಹೇಳ್ತಾ ಇವತ್ತಿನ ದಿವಸ ಶಿವಬಸವ ಜಯಂತಿಯನ್ನು ನಾವು ಕೇವಲ ಆಚರಣೆಗೆ ಮಾತ್ರ ಇರಬಾರ್ದು, ಅವರಲ್ಲಿರುವ ಒಳ್ಳೆಯತನವನ್ನು ಮತ್ತು ಒಳ್ಳೆಯ ದಾರ್ಶನಿಕ ವ್ಯಕ್ತಿತ್ವವನ್ನು ನಾವು ಅಳವಡಿಸಿಕೊಂಡು ನಮ್ಮ ಎಲ್ಲ ಯುವಕರು ಅವರಲ್ಲಿರುವ ದಾರ್ಶನಿಕ ವ್ಯಕ್ತಿಗಳನ್ನು ಅಳವಡಿಸಿಕೊಂಡು ನಾವು ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಎಲ್ಲ ನಮ್ಮ ನಾಡಿ ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಮುನವಳ್ಳಿ ಘಟಕ ಅಧ್ಯಕ್ಷರು ಲಕ್ಷ್ಮಣ್ ಮೊಹರೆ ಹಾಗೂ ಹಿರಿಯ ಪತ್ರಕರ್ತರು ತಾನಾಜಿರಾವ್ ಮೊಹರಂಕರ, ಬಸವರಾಜ್ ಪವಾರ್, ವೈಪಿ ರಾಮಜಾರ್, ಶಿವಾಜಿ ಮನೆ, ತಾನಾಜಿ ಸೂರ್ಯವಂಶಿ, ನ್ಯಾಯವಾದಿಗಳು, ಮುನವಳ್ಳಿ ಹಾಗೂ ಹಿರಿಯ ಗಣ್ಯರು, ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೀರೇಶ್ ಬೆಣಚಿನಮರಡಿಮಠ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.